Hello, welcome to SK Studios. ನಾವು ಸುಶಾಂತ್ ನಾವಲ್ಲ ನಾನು ಸುಶಾಂತ್ ಸುಶಾಂತ್ ಅಂತ ಇದ್ದೀವಿ. ನಾವು ತುಂಬ ಡಿಫ್ರೆನ್ಸ್ ಇದೆ. ಓಕೆ, ಈಗ ನಾವು ನೀವು ಅನ್ನೋ ಥರ ಮಾತಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ಇಬ್ಬರಿರೋದ್ರಿಂದ ನಾವು ನೀವು ಅಂತ ಮರ್ಯಾದೆ, ಲೈಕ್ ಕಪಲ್ಸ್ ವರ್ ಎವರ್, ಫಿನಾನ್ಸಿ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಏನಾದರೂ ಅಂದ್ಕೊಳ್ಳಿ. ಇವತ್ತು ತಮ್ಮನೇಲಿ ನೋಡಿ ಕ್ಲಿಕ್ ಮಾಡಿದಿರಾ ಅಂದರೆ ನಿಮಗೆ ಗೊತ್ತಾಗಿರುತ್ತೆ ಆ ಲೆಟರ್ ಅಲ್ಲಿ ನಿಮ್ಮ ಪಿಕ್ಚರ್ನ ಹೆಂಗೆ ಬರ್ಸೋದು ಅಂತ. ಒಂಥರ 3D ಆ ಲೆಟರಿಂದ ಹೊರಗಡೆನೂ ಬಂದಿದೆ. ಯೂಶಲಿ ನೀವು ನಾರ್ಮಲ್ ಆಗಿ ಒಂದು ಟೆಕ್ನಿಕ್ ಇದೆ, ಯಾವ ಥರ ಅಂದರೆ ಈ ಥರ ಬರುತ್ತೆ, ಹೊರಗಡೆ ನಿಮ್ಗೇನು ಪಾಪಪ್ ಥರ ಆಗಲ್ಲ. ಬಟ್ ಇಲ್ಲಿ ಸ್ವಲ್ಪ ಹೊರಗಡೆ ಪಾಪಪ್ ಥರ ಆಗ್ತಿದೆ. ಅಂದರೆ ಆ ಕೂದಲಾಗಿರ್ಬೋದು ಅಥವಾ ಅವನ ಹೇರ್ ಸ್ಟೈಲ್ ಆಗಿರ್ಬೋದು, ಇಲ್ಲಿ ನೋಡ್ಬೋದು ನೀವು, ಅದೆಲ್ಲ ಒಂದು ಸ್ವಲ್ಪ ಏನಂತಾರೆ ಹೊರಗಡೆ ಬಂದಿರೋ ಥರ 3D ಥರ ಕಾಣಿಸ್ತಿದೆ. ಬಟ್ ಬೇಸಿಕಲಿ ಹಿಂಗೆ ಮಾಡೋದು ಹೆಂಗೆ ಅಂತಲೇ ಹೇಳೋಣ. ಒಂದು ಲೆಟರಲ್ಲಿ ನಿಮ್ಮ ಫೋಟೋನ ಹೆಂಗೆ ಬರ್ಸ್ಬೇಕು ಅಂತ ಸಿಂಪಲ್. ಅದು ನೆಕ್ಸ್ಟ್ ಎಕ್ಸ್ಟೆಂಡೆಡ್ ವರ್ಷನ್ ಅನ್ನೋದು ನಿಮ್ಮ ಪಿಕ್ಚರ್ಗಳು ಇನ್ನು ಹೇಗೆ ಲೈಕ್ ಇನ್ನೊಂದು ಚೂರು ಹೊರಗಡೆ ಬರೋ ಥರ ಪಾಪಪ್ ಆಗೋ ಥರ ಈಗ ನೋಡ್ಬೋದು, ಒಂಥರ ಪಾಪಪ್ ಆಗೋ ಥರ ಆಗ್ತಿದೆ. ಆ ಥರ ಹೆಂಗೆ ಮಾಡೋದು ಅಂತ ಅಗೈನ್ ಇದೇನು ತುಂಬ ಕಾಂಪ್ಲಿಕೇಟೆಡ್ ಅಲ್ಲ. ಯು ನೀಡ್ ಫೋಟೋಶಾಪ್ ಎನಿ ವರ್ಷನ್, ಇದೇ ಬೇಕಂತ ಏನಿಲ್ಲ. ಎನಿ ವರ್ಷನ್ ಸ್ಟಾರ್ಟ್ ಮಾಡೋಣ. ಸರಿ, I'll group everything and I'll hide. Okay, I'll rename old. ಅದು ಬೇಡ ನಿಮಗೆ, ಜಸ್ಟ್ ಟು ಮೇಕ್ ಶೂರ್. ಈ ಫೋಟೋ ಮಾಡೋಣ ಅಂತ ನೋಡಿದೆ, ಬಟ್ ಐ ಥಿಂಕ್ ಈ ಫೋಟೋ 3-4 ಫೋಟೋ ತೊಗೊಂಡಿದ್ದೆ. ಐ ಥಿಂಕ್ ದಿಸ್ ಒನ್ ಇಸ್ ಗುಡ್ ಅಂತ ನನಗನ್ನಿಸ್ತು. ಸೊ ಐ ಟುಕ್ ದಿಸ್ ಫೋಟೋ ಆ್ಯಂಡ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ದೀನಿ. ಕಂಟ್ರೋಲ್ ಟಿ ಹೊಡೆದ್ರೆ ಅದು ಆ್ಯಂಕರ್ ಪಾಯಿಂಟ್ಸ್ಗಳು ಬರುತ್ತೆ, ನೀವು ಇಟ್ಕೊಂಡು ಡ್ರ್ಯಾಗ್ ಮಾಡ್ಬೋದು. ಶಿಫ್ಟ್ ಇಟ್ಕೊಂಡು ಮೇಲೆ ಕೆಳಗೆ ಮಾಡಿದ್ರೆ ಅದಕ್ಕೆ ನಾನು ನಿಮಗೆ ಆನ್ ಮಾಡಬೇಕಾಗುತ್ತೆ. ಶಿಫ್ಟ್ ಇಟ್ಕೊಂಡು ಮೇಲೆ ಕೆಳಗೆ ಮಾಡಿದ್ರೆ ಡಬಲ್ ಆರೋ ನಿಮಗೆ ಕರೆಕ್ಟಾಗಿ ಒಂದು ಪೊಸಿಷನಲ್ಲಿ ಸ್ಕೇಲ್ ಆಗುತ್ತೆ. ಸೊ ಒಂದು ಪೊಸಿಷನ್, ಸೆಂಟರ್ ಪೊಸಿಷನ್ ಮಾಡ್ಕೊತೀನಿ. ಎಂಟರ್ ಅಂದರೆ ರಿಟರ್ನ್ ಅಂತ, ಅಥವಾ ಎಂಟರ್ ಕೀ ನಾರ್ಮಲ್. ಇದಿಷ್ಟು ನಾರ್ಮಲ್ ಆಗಿರೋವಂಥದ್ದು. ಈಗ ಏನು ಮಾಡೋದು ಅಂದರೆ ಒಂದು ಲೆಟರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಲೈಕ್ ಎಲ್ಲ ಲೆಟರ್ಗಳು ಸೂಟ್ ಆಗಲ್ಲ, ನಿಮಗೆ ತೋರಿಸ್ತೀನಿ ನಾನು ಎಲ್ಲ ಲೆಟರ್ ಏನಕ್ಕೆ ಸೂಟ್ ಆಗಲ್ಲ ಅಂತ. ಒಂದು ಲೆಟರ್ ಬೇಕಾಗಿರುತ್ತೆ. ಒಂದು ಲೆಟರ್ ಯಾವುದು ಅಂದರೆ ಲೈಕ್ ನಾನು ಆರ್ ತೊಗೊಂಡಿದ್ದೆ, ಈಗ ಮತ್ತೆ ಆರ್ ತೊಗೊಳ್ಳೋಣ. ಓಕೆ, ಆರ್ ಇಸ್ ಗುಡ್. ಸ್ಕೇಲ್ ಸ್ವಲ್ಪ ದೊಡ್ಡದಾಗಿ ಮಾಡ್ಕೋಬೇಕು. ಕಲರ್ ಚೇಂಜ್ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿದ್ರೆ. ಎನಿ ಕಲರ್ ಇಸ್ ಓಕೆ, ನೋ ಪ್ರಾಬ್ಲಮ್. ನೀವು ಬ್ಲ್ಯಾಕ್ ತೊಗೊಂಡ್ರು, ಗ್ರೀನ್ ತೊಗೊಂಡ್ರು, ಯಾವ್ದು ತೊಗೊಂಡ್ರು ಏನು ಮ್ಯಾಟ್ರ್ ಆಗಲ್ಲ. ಒಂದು ಸೈಜು ಒಂದು ಎಲ್ಲಿಗೆ ಬರಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಲೈಕ್ ಒಂದು ಒಪ್ಯಾಸಿಟಿ ಡೌನ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಒಂದು ಸ್ವಲ್ಪ ಒಪ್ಯಾಸಿಟಿ ಡೌನ್ ಮಾಡಿ ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಎಲ್ಲಿಗೆ ಬೇಕು ನಿಮಗೆ ಫೋಟೋ ಹೆಂಗೆ ಕಾಣಿಸ್ಬೇಕು ಅನ್ನೋದನ್ನ ಒಂದು ನೋಡ್ಕೊಳ್ಳಿ. ಇಷ್ಟು ಐ ಥಿಂಕ್ ದಿಸ್ ಒನ್ ಇಸ್ ಗುಡ್. ನಿಮ್ಗೆ ಇನ್ನೂ ಒಂಚೂರು ಬೇಕಂದರೆ ಸ್ಕೇಲ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ನನಗೆ ಆ ಮುಖಗಳು ಕಾಣಿಸ್ಬೇಕು, ಎರಡೂ ಮುಖಗಳು ಕಾಣಿಸಿದ್ರೇ ಸ್ವಲ್ಪ ಚೆನ್ನಾಗಿರೋದು. ಅದಕ್ಕೆ ನಾನು ಇಷ್ಟಕ್ಕೆ ಇಟ್ಕೋತೀನಿ. ದಿಸ್ ಈಸ್ ದ ಪರ್ಫೆಕ್ಟ್ ಸೈಜ್ ಅಂತ ಅನಿಸುತ್ತೆ. ನನ್ನ ಫೋಟೋ ಇನ್ನೊಂಚೂರು ದೊಡ್ಡದಾಗಿದ್ರೆ ಚೆನ್ನಾಗಿರೋದು, ಬಟ್ ಇಲ್ಲ, ನೋ ಪ್ರಾಬ್ಲಮ್. ಓಕೆ, ಈಗ ಎಂಟರ್ ಹೊಡಿರಿ, ಅಥವಾ ಜಸ್ಟ್ ಟಿಕ್ ಮಾಡ್ಬೋದು. ಅದ್ರ ಮೇಲೆ ಇಲ್ಲೊಂದು ಟಿಕ್ ಮಾರ್ಕ್ ಬಂದಿರುತ್ತೆ. ಈಗಿರೋವಂಥದ್ದು ಏನಿದೆ ಇಲ್ಲಿ ಆರ್ ಅಂತ, ನಾನು ಏನು ಒಂದೇ ಒಂದು ಲೆಟರ್ ತೊಗೊಂಡಿದ್ದೀನಿ, ಅದನ್ನು ಕೆಳಗಡೆ ತೊಗೊಂಬರ್ತೀನಿ, ಡೌನ್ ಲೇಯರ್ ಮಾಡ್ಕೊತೀನಿ. ಅದನ್ನು 100% ಒಪ್ಯಾಸಿಟಿ ಮಾಡ್ತೀನಿ. ನಾನು ಅವಾಗ ಒಪ್ಯಾಸಿಟಿ ಕಮ್ಮಿ ಮಾಡಿದ್ದೆ. ಈಗ ಆಲ್ಟ್ ಹಿಡ್ಕೊಂಡು ಆ ಮೇಲ್ಗಡೆ ಲೇಯರ್ ಮಧ್ಯದಲ್ಲಿ ಹೋದ್ರೆ ನೀವು ಮೌಸ್ ತೊಗೊಂಡು ನಿಮಗೆ ಕ್ಲಿಪ್ಪಿಂಗ್ ಮಾಸ್ಕ್ ಅಂತ ಬರುತ್ತೆ, ಕ್ಲಿಪ್ ಆಗುತ್ತೆ. ಸಿಂಪಲ್, ತುಂಬ ಈಸಿ. ಎಷ್ಟು ಈಸಿಯಾಗಿ ಬೇಗ ರೆಡಿ ಆಗಿದೆ ನೋಡಿ, ಅಷ್ಟು ಸಿಂಪಲ್ಲಾಗಿ ರೆಡಿ ಆಗೋಯ್ತು. ಈಗ ಕೆಳಗಡೆ ಇರೋ ಲೇಯರ್ನು ಎರಡೂ ಸೆಲೆಕ್ಟ್ ಮಾಡ್ಕೊತೀನಿ. ಶಿಫ್ಟ್ ಹಿಡ್ಕೊಂಡು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಡ್ರ್ಯಾಗ್ ಮಾಡಿ ಸೆಂಟರ್ ಮಾಡ್ಕೊತೀನಿ. ಓಕೆ, ಈಗ ಸೆಂಟರ್ ಆಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ಈಗ ಲೆಟರ್ ಕರೆಕ್ಟ್ ಆಗಿದೆ. ಅದಕ್ಕೆ ಇನ್ನೊಂಚೂರು ಡೆಪ್ತ್ ಕೊಡಬೇಕು ಅಂದರೆ ವೈಟ್ ಲೇಯರ್ ಆದರೆ ಚೆನ್ನಾಗಿ ಕಾಣಲ್ಲ. ಸೊ ನಾನು ಅದಕ್ಕೆ ಒಂದು ಡಾರ್ಕ್ ಲೇಯರ್ ಹಾಕೋಬೇಕಾಗುತ್ತೆ. ಸೊ ನಾನು ಏನು ಮಾಡ್ತೀನಿ, ನ್ಯೂ ಲೇಯರ್ ಕ್ರಿಯೇಟ್ ಮಾಡ್ತೀನಿ. ನ್ಯೂ ಲೇಯರ್ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೊಂದು ಗ್ರೇಡಿಯಂಟ್ ಹಾಕೊಬೇಕಾಗುತ್ತೆ. ಗ್ರೇಡಿಯಂಟ್ ಇಲ್ಲಿ ಟೂಲ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗ್ರೇಡಿಯಂಟ್ ಬರುತ್ತೆ. ನಾನಿಲ್ಲಿ ಗ್ರೇಡಿಯಂಟು ಒಂದು ವೈಟ್ ಸೆಲೆಕ್ಟ್ ಮಾಡಿದ್ದೀನಿ, ಇನ್ನೊಂದು ಕಲರು ಸ್ವಲ್ಪ ಗ್ರೇ ಥರ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಒಂದು ವೈಟ್, ಫುಲ್ ವೈಟ್ ಇರಲಿ. ಈ ಸೆಂಟರ್ ಕೀ ಏನಿದೆ ಇದು ಹಿಂಗಿರುತ್ತೆ ಮಧ್ಯದಲ್ಲಿ, ಇದನ್ನು ನೀವು ಸ್ವಲ್ಪ ಇಲ್ಲಿಗೆ ತೊಗೊಂಬನ್ನಿ, ಅಥವಾ ಇಟ್ ಡಸಂಟ್ ಮ್ಯಾಟರ್ ಅಷ್ಟಿದ್ರೂ. ಈಗ ನಿಮಗೆ ಈ ಒಂದು ಏನು ಮಾರ್ಕ್ ಥರ ಕಾಣಿಸಿರುತ್ತೆ, ಅಂದರೆ ಸೆಂಟರ್ ಮೌಸು, ಅದನ್ನು ಹಿಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ, ಶಿಫ್ಟ್ ಹಿಡ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಸ್ಟ್ರೈಟ್ ಲೈನ್ ಬರುತ್ತೆ. ಏನು ನೆಸೆಸಿಟಿ ಇಲ್ಲ. ಸೆಂಟರಿಂದ ಸೈಡ್ಗೆ ಡ್ರ್ಯಾಗ್ ಮಾಡಿ.
ನಿಮ್ಗೆ ಹಿಂಗೆ ಬರಲಿಲ್ಲ ಅಂದರೆ ನೀವಿಲ್ಲಿ ಗ್ರೇಡಿಯಂಟ್ ಇದನ್ನು ಸೆಲೆಕ್ಟ್ ರೇಡಿಯಲ್ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಡಿಫಾಲ್ಟಾಗಿ ಗ್ರೇಡಿಯಂಟ್ ಇರುತ್ತೆ, ರೇಡಿಯಲ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೀವು ಹಾಕಿದ್ರೆ ಹಿಂಗೆ ಬರುತ್ತೆ. ನಿಮ್ಗೆ ಇನ್ನೂ ಬೇಕು ಅಂದರೆ ಇನ್ನೂ ತಿದ್ದುತ್ತಾನೆ ಇರ್ಬೋದು. ಈಗ ನಾನು ಸೆಂಟರಿಂದ ಸೆಲೆಕ್ಟ್ ಮಾಡ್ತೀನಿ. ಹಾಗೆ ಇನ್ನೂ ಬೇಕು ಅನ್ಸಿದ್ರೆ ಇನ್ನೂ ಒಂಚೂರು ಡ್ರ್ಯಾಗ್ ಮಾಡಿ ಬಿಡ್ತೀನಿ ದೂರ. ಈಗ ಇಲ್ಲೇ ಬಿಟ್ಟರೆ ನಿಮ್ಗೆ ಒಂಥರ ಸೆಂಟರ್ ಲೈಟ್ ಥರ ಕಾಣಿಸೋದು, ಮೆಕ್ಕಿದೆಲ್ಲ ಡಾರ್ಕು. ನೀವು ಜಾಸ್ತಿ ಎಳ್ಕೊಂಡು ಹೋದರೆ ಹಿಂಗೆ ಸೈಡ್ಗೆ ನಿಮ್ಗೊಂಥರ ಚೆನ್ನಾಗಿ ಗ್ರೇಡಿಯಂಟ್ ಆಗಿರೋ ಥರ ಕಲರ್ ಬರುತ್ತೆ. ಗುಡ್, ನನಗೆ ಇದು ಇಷ್ಟ ಆಯಿತು. ಈಗ ನಾನೇನು ಮಾಡ್ತೀನಿ, ಲೇಯರಿಗೆ ಬರ್ತೀನಿ. ಅಂದರೆ ಲೆಟರ್ ಲೇಯರ್ ಏನಿತ್ತು, ಎಫೆಕ್ಟ್ಸ್ ಪ್ಯಾನಲ್ಗೆ ಹೋಗ್ಬಿಟ್ಟು ಡ್ರಾಪ್ ಶ್ಯಾಡೋ ಮಾಡ್ತೀನಿ. ಡ್ರಾಪ್ ಶ್ಯಾಡೋ ಡಿಫಾಲ್ಟಾಗಿ ರೀಸೆಟ್ ಹಿಂಗಿರುತ್ತೆ. ನಾನೇನು ಮಾಡಿದ್ದೀನಿ, ಸೈಜ್ ಒಂಚೂರು ಜಾಸ್ತಿ ಮಾಡಿದ್ದೀನಿ ಆ್ಯಂಡ್ ಆ್ಯಂಗಲ್ನ ಒಂಚೂರು ಚೇಂಜ್ ಮಾಡಿದ್ದೀನಿ. ಆ್ಯಂಗಲ್ ಒಂದು 118 ಇಟ್ಟಿದ್ದೀನಿ. ಸೊ ಡಿಸ್ಟೆನ್ಸ್ ಒಂಚೂರು ಜಾಸ್ತಿ ಮಾಡಿದ್ದೀನಿ, ಇಷ್ಟೇ. ಆಮೇಲೆ ಒಪಾಸಿಟಿ 35 ಇರುತ್ತೆ, ಅದನ್ನು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸೊ ನಿಮ್ಗೊಂದು ಡಾರ್ಕ್ ಕಲರ್ ಆಗಿ ಶಾಡೋ ಬರೋ ಥರ ಆಗುತ್ತೆ. ಓಕೆ, ನಿಮಗೆ ಇದೇ ಇಷ್ಟ ಆದರೆ ಓಕೆ, ಗುಡ್ ಆ್ಯಂಡ್ ಫೈನ್. ನೀವು ಆರಾಮಾಗಿ ಎಕ್ಸಿಟ್ ಆಗ್ಬೋದು, ಇಲ್ಲಿಗೆ ವಿಡಿಯೋ ಮುಕ್ತಾಯ ಆಗುತ್ತೆ. ಇಲ್ಲ ನಮಗೊಂದು ಸ್ವಲ್ಪ 3D ಆಗಿ ಚೆನ್ನಾಗಿರಬೇಕು ಅನ್ನೋದಾದರೆ ಇನ್ನೊಂಚೂರು ವಿಡಿಯೋ ಕಂಟಿನ್ಯೂ ಆಗುತ್ತೆ. ಏನು ಮಾಡಬೇಕು ಇಲ್ಲಿ ಅಂದರೆ, ಸಿಂಪಲ್ ಅಗೇನ್ ಇದು ಆಪ್ಷನಲ್ಲಿ ನಿಮಗೆ. ನೀವು ಇನ್ನೊಂದು ತೋರಿಸೋದು ಮರ್ತೋದ, ಎಕ್ಸಿಟ್ ಆಗೋಕ್ಕಿಂತ ಮುಂಚೆ ನೀವು ಇದೇ ಇಷ್ಟೇ ಚೆನ್ನಾಗಿದ್ರೆ ಏನಿದು ಅಂದರೆ ಎಲ್ಲ ಒಂದು ಟೆಕ್ಸ್ಟ್ಗಳಿಗೂ ವರ್ಕ್ ಆಗಲ್ಲ. ಈಗ ನಾನು ಈ ಕ್ರಿಯೇಟ್ ಮಾಡಿರೋವಂಥದ್ದು ತುಂಬ ಡೈನಾಮಿಕ್ ಅಂತ. ನೀವು ಯಾವ ಒಂದು ಲೆಟರ್ ಬೇಕಾದರೂ ಕ್ರಿಯೇಟ್ ಮಾಡ್ಕೊಬೋದು. ಈ ಥರ ಕ್ರಿಯೇಟ್ ಮಾಡಿ ಇಟ್ಕೊಂಬಿಟ್ರೆ ನೀವು ಟೆಂಪ್ಲೇಟ್ ಮಾಡಿ, ಲೈಕ್ ನೀವು ಬೇರೆ ಬೇರೆ ಫೋಟೋ ಎಡಿಟ್ ಮಾಡ್ತಾ ಇದ್ದೀರ ಅಂದರೆ ಅವ್ರವ್ರ ನೇಮ್ ಹಾಕ್ಬೋದು. ಒಂದೇ ಲೆಟರ್ ಅಂತೇನಿಲ್ಲ, ಯಾವ ನೇಮ್ ಬೇಕಾದರೂ ಹಾಕ್ಬೋದು. ಈಗ ನಾನು ಸಿ ಹಾಕ್ತೀನಿ ನೋಡಿ, ಸಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಓಕೆ, ಕ್ಯೂ ಹಾಕ್ತೀನಿ, ಕ್ಯೂ ಹೆಸರು ಓಕೆ, ಕ್ಯೂ ಸಖತ್ತಾಗಿ ಕಾಣಿಸ್ತದೆ, ಲೈಕ್ ಕ್ಯೂ. ಬೇರೆ ಬೇರೆ ಲೆಟರ್ ಹಾಕಿದ್ರೆ ಲೈಕ್ ಇ ಹಾಕಿದ್ರೆ ಇ, ಓಕೆ ಗುಡ್. ಆರ್ ಚೆನ್ನಾಗಿ ಕಾಣಿಸುತ್ತೆ, ನನಗೆ ತುಂಬ ಇಷ್ಟ ಆಯ್ತು ಆರು. ಟಿ ಚೆನ್ನಾಗಿ ಕಾಣಿಸಲ್ಲ, ಲೈಕ್ ಯು ಓಕೆ. ಆ್ಯಂಡ್ ಓನು ಪರವಾಗಿಲ್ಲ, ಲೈಕ್ ಪಿ ಚೆನ್ನಾಗಿ ಕಾಣಿಸುತ್ತಾ? ಪಿನೂ ಚೆನ್ನಾಗಿ ಕಾಣಿಸ್ತದೆ. ನನಗೆ ಎಷ್ಟೊಂದು ಲೆಟರ್ಗಳು ಚೆನ್ನಾಗಿ ಕಾಣಿಸುತ್ತೆ, ಎಷ್ಟೊಂದು ಲೆಟರ್ಗಳು ಚೆನ್ನಾಗಿ ಕಾಣಿಸಲ್ಲ. ಲೈಕ್ ಜೆ ಚೆನ್ನಾಗಿ ಕಾಣಿಸಲ್ಲ. ನೀವು ಕೇಳ್ಬೋದು ಈ ಥರ ಚೆನ್ನಾಗಿ ಹೆಂಗೆ ಬರುತ್ತೆ ಅಂತ. ನೀವು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ, ಒಳ್ಳೆ ಟೆಕ್ಸ್ಟ್ ಯಾವುದು ಅಂದರೆ ಬೋಲ್ಡಾಗಿರಬೇಕು, ದಪ್ಪನಾಗಿರಬೇಕು. ನಾರ್ಮಲ್ ಟೆಕ್ಸ್ಟ್ಗಳು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಕಾಣಿಸಲ್ಲ. ಕೆಲವು ಸತಿ ಈ ಥರ ಕಾಣಿಸುತ್ತೆ ನಾರ್ಮಲ್ ಟೆಕ್ಸ್ಟ್ಗಳು ಸೆಲೆಕ್ಟ್ ಮಾಡಿದ್ರೆ. ಲೈಕ್ ಕ್ಯಾಪ್ಸ್ ಎ ಹಾಕಿದ್ರೆ ಏನಂತ ಚೆನ್ನಾಗಿ ಕಾಣಲ್ಲ. ಬೋಲ್ಡಾಗಿರಬೇಕು, ಬೋಲ್ಡ್ ಟೆಕ್ಸ್ಟ್ಗಳು. ನಾನು ಸಜೆಸ್ಟ್ ಮಾಡೋದು ತುಂಬ ಇದೆ, ಲೈಕ್ ಸುಮಾರಿದೆ. ಯಾವುದು ಅಂದರೆ ಯೂನಿಸ್ಯಾನ್ ಅಂತ ಬರುತ್ತೆ, ಆ್ಯಂಡ್ ಲಾಟ್ ಅಂತ ಬರುತ್ತೆ, ಅಥವಾ ಸುಮಾರು ಬೋಲ್ಡ್ ಆಗಿರೋವಂಥದ್ದು. ಜಸ್ಟ್ ಬೋಲ್ಡ್ ಫಾಂಟ್ಸ್ ಅಂತ ಗೂಗಲಲ್ಲಿ ಟೈಪ್ ಮಾಡಿ ನಿಮಗೆ ಸಿಗುತ್ತೆ. ನಾನು ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಗುಡ್. ನಾನು ಆರೇ ಬಿಟ್ಟಿರ್ತೀನಿ, ಗುಡ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಲೈಕ್ ನನಗಿಷ್ಟ ಆಗಿರೋವಂಥ ಒಂದು ಲೆಟರ್ ಥರನೇ ಇದೆ. ನೀವು ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು. ಪಿಕ್ಚರ್ನ ಇದೇ ಥರ ಬೇಕಂತ ಮಾಡಿದ್ಮೇಲೆ ಏನು ಇದೇ ಥರ ಬಿಟ್ಬಿಡ್ಬೇಕಂತ ಏನಿಲ್ಲ. ಇಲ್ಲೂ ನೀವು ಆ ಪಿಕ್ಚರ್ನ ಏನಿದೆ ಬ್ಯಾಕ್ಗ್ರೌಂಡ್ ಪಿಕ್ಚರ್, ಅದನ್ನು ನೀವು ಡ್ರ್ಯಾಗ್ ಮಾಡಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಬೋದು ಎಷ್ಟಕ್ಕೆ ಬೇಕು ಅಂತ. ಲೈಕ್ ಇದು ಓಕೆ ಕಾಣಿಸ್ತದೆ, ಇದು ಓಕೆ. ನೀವು ಎಷ್ಟಕ್ಕೆ ಬೇಕಾದರೂ ಅಡ್ಜಸ್ಟ್ ಮಾಡಿಕೊಂಡು ಈ ಥರದ್ದೆಲ್ಲ ನೀವು ನೋಡ್ಕೋಬೋದು. ಇಲ್ಲಿಗೆ ಬೇಕಂದ್ರೆ ಇಲ್ಲಿಗೆ ನಿಮ್ಮ ಒಂದು ಒಪಿನಿಯನ್ ಎಲ್ಲಿಗೆ ಬೇಕು ಅನ್ನೋ ಥರ. ಇಲ್ಲಿಗೆ ಬೇಕು ಅಂದರೆ ಇಲ್ಲಿಗೂ ಮಾಡ್ಕೊಬೋದು. ನಾನು ಇಲ್ಲಿಗೆ ಏನಕ್ಕೆ ಇಟ್ಟಿದ್ದೆ ಅಂದರೆ ಎಕ್ಸ್ಟ್ರಾ ಒಂಚೂರು ಬಂದಾಗ ಅದನ್ನು ಹೆಂಗೆ ಕ್ರಾಪ್ ಮಾಡಿ ನಾವು ಒಂದು 3D ಬರೋ ಥರ ಮಾಡ್ಕೋಬೋದು ಅಂತ ಅಷ್ಟೇ. ಸರಿ, ಇಲ್ಲಿಗೆ ಇಟ್ಟಿರ್ತೀನಿ. ನಮ್ಗೆ ಇಂಟೆನ್ಷನಲ್ಲಿ ಇಟ್ಟಿರೋವಂಥದ್ದು ಆಕೆ ಕೂದಲು ಮತ್ತು ಈ ಥರ ಕೂದಲು ಎರಡು ಸ್ವಲ್ಪ ಹೊರಗಡೆ ಬರೋ ಥರ ಪಾಪಪ್ ಮಾಡೋ ಥರ ಮಾಡೋಣ ಅಂತ. ಸೊ ಇಲ್ಲಿಗೆ ಅಗೈನ್ ಒಂದು ಅಡ್ವಾನ್ಸ್ ಟಿಪ್ಸ್ ಮುಗಿಯುತ್ತೆ ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ವರ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಡೂಪ್ಲಿಕೇಟ್ ಮಾಡಿಕೊಂಡೆ ಈಗ ಒಂದು ಲೇಯರ್ನ. ಆ ಡೂಪ್ಲಿಕೇಟ್ ಮಾಡಿರೋವಂಥದ್ದನ್ನ ಕ್ಲಿಪ್ಪಿಂಗ್ ಮಾಸ್ಕ್ ಆಗಿರುತ್ತಲ್ಲ, ಅದನ್ನು ಅಂಡು ಮಾಡ್ತಾಯಿದ್ದೀನಿ ಅಥವಾ ಅನ್ಕ್ಲಿಪ್ ಮಾಡ್ತಾಯಿದ್ದೀನಿ. ಈಗ ನಾವು ಮಾಡಬೇಕಾಗಿರೋದೇನು ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಬೇರೆ ಸೈಜ್ನ ಸ್ಮಾಲ್ ಮಾಡ್ಕೊತೀನಿ. ಒಂದು ಕಾನ್ಸೆಪ್ಟ್ ತಲೆ ಇಟ್ಕೊಳ್ಳಿ, ಎಕ್ಸಾಕ್ಟ್ ಹಿಂಗೆ ಅಂತ ಏನಿರಲ್ಲ. ಇವ್ರನ್ನ ಫುಲ್ಲು ನೀಟಾಗಿ ಸೆಲೆಕ್ಟ್ ಮಾಡ್ಕೊಂಬಿಡಿ. ಎಷ್ಟಾಗುತ್ತೋ ಅಷ್ಟು. ನೀವು ಇದನ್ನು ಎಷ್ಟು ಡೀಟೈಲಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗೂ ಕಾಣಿಸುತ್ತೆ. ತುಂಬ ಡೀಟೈಲಾಗಿ ಹೋದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನೊಂದು ಆ್ಯಾವ್ರೇಜಾಗಿ ಹೋಗ್ತಾ ಇದ್ದೀನಿ, ಏನು ಅಷ್ಟೊಂದು ಡೀಟೇಲ್ ಆಗೋಲ್ಲ, ಟ್ಯುಟೋರಿಯಲ್ ಪರ್ಪಸ್ ಆಗಿರೋದ್ರಿಂದ. ನೆಕ್ಸ್ಟ್ ಸೆಲೆಕ್ಟ್ಗೆ ಹೋಗ್ತೀನಿ. ಸೆಲೆಕ್ಟ್ಗೆ ಹೋಗ್ಬಿಟ್ಟು ಸೆಲೆಕ್ಟ್ ಆ್ಯಂಡ್ ಮಾಸ್ಕ್ ಅಂತ ಬರುತ್ತೆ. ಶಿಫ್ಟ್ ಇಟ್ಕೊಂಡು ಸೆಲೆಕ್ಟ್ ಆ್ಯಂಡ್ ಮಾಸ್ಕ್ ಕ್ಲಿಕ್ ಮಾಡ್ತೀನಿ.
ನೆಕ್ಸ್ಟ್ ಸ್ಮಾರ್ಟ್ ರೇಡಿಯಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಆಲ್ಮೋಸ್ಟ್ ಆಲ್ ಒಂದು ನೀಟಾಗಿ ಎಲ್ಲ ಶಿಫ್ಟ್ ಆಗಿಬಿಡುತ್ತೆ. ಒಂದು ಹೇರ್ ಅದು ಇದು ಅಂತೆಲ್ಲ ನಿಮಗೆ ಬೇಡದೇ ಇರೋದು ಕೂಡ ಅಲ್ಲ, ಬೇಕಾಗಿರೋದು ಕೂಡ ಹೋಗಿದೆ ಅಂದರೆ ಆಲ್ಟ್ ಹಿಡ್ಕೊಂಡು ಮತ್ತೆ ಅದ್ರ ಮೇಲೆ ಬ್ರಷ್ ಮಾಡಿದ್ರೆ ವಾಪಸ್ ಬರುತ್ತೆ. ಅಂದರೆ ಅಂಡು ಮಾಡೋ ಥರ. ಹೇರ್ಗಳು ಸ್ವಲ್ಪ ಏನಾದರೂ ಡಾರ್ಕ್ ಮಾಡಬೇಕು ಅಂದರೆ ಹಂಗೆ ಮಾಡ್ಬೋದು. ಇಲ್ಲ ಇನ್ನೊಂದು ಮೆಥಡ್ ಏನಂದರೆ ಕಾಂಟ್ರಾಸ್ಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿಗೆ ಓಕೆ, ಗುಡ್ ಆ್ಯಂಡ್ ಫೈನ್. ಇಲ್ಲಿ ನನಗೆ ಈ ಹೂವು ಎಲ್ಲ ಬೇಡ ಅಂದರೆ ಎರೇಸ್ ಮಾಡ್ಬೋದು. ಹಿಂಗೆ ಸ್ವಲ್ಪ ರಬ್ ಮಾಡಿದ್ರೆ ಹೋಗುತ್ತೆ. ಓಕೆ, ಗುಡ್ ಆ್ಯಂಡ್ ಫೈನ್, ಚೆನ್ನಾಗಿದೆ. ಸ್ಮೂತ್ ಆ್ಯಡ್ ಮಾಡ್ಕೊಳ್ಳಿ ಬೇಕಂದರೆ 1 or 2. ಓಕೆ, ಕ್ಲಿಕ್ ಮಾಡ್ತೀನಿ. ದೆನ್ ಈಗ ಸೆಲೆಕ್ಟ್ ಆಗಿದೆ. ಈಗೇನು ಮಾಡಬೇಕು ಅಂದರೆ ಮಾಸ್ಕ್ ಕ್ರಿಯೇಟ್ ಮಾಡ್ಕೊಬೇಕು. ಈ ಎಫೆಕ್ಟ್ಸ್ ಪಕ್ಕ ಒಂದು ಮಾಸ್ಕ್ ಬಟನ್ ಇದೆ ಕೆಳಗಡೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಆ್ಯಡ್ ಮಾಸ್ಕ್ ಅಂತ, ಲೇಯರ್ ಮಾಸ್ಕ್ ಅಂತ ಬರುತ್ತೆ. ಲೇಯರ್ ಮಾಸ್ಕ್ ಆಗುತ್ತೆ. ಈಗ ನಿಮಗೆ ಕ್ಲಿಪ್ಪಿಂಗ್ ಮಾಸ್ಕ್ ರೆಡಿ ಆಗಿದೆ. ಬಟ್ ನಿಮಗೆ ಲೆಟರೇ ಕಾಣಿಸ್ತಾ ಇಲ್ಲ, ಹೆಂಗೆ ಕ್ಲಿಪ್ಪಿಂಗ್ ಮಾಸ್ಕ್ ಬಂತು ಅನ್ನೋದಾದರೆ ಸ್ವಲ್ಪ ನೀವು ಎರೇಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲೆಲ್ಲಿ ಬೇಕಾಗಿಲ್ವೋ ಅಲ್ಲಲ್ಲಿ ಎರೇಸ್ ಮಾಡಬೇಕು. ಎಲ್ಲಿ ಎರೇಸ್ ಮಾಡೋದು ಹೆಂಗೆ ಅಂದರೆ, ನಾನು ಎರೇಸ್ ಮಾಡೋಕ್ಕಿಂತ ಮಾಸ್ಕ್ ಮಾಡೋದನ್ನೇ ತೋರಿಸ್ತೀನಿ. ಮತ್ತೆ ಒಂದು ಬ್ರಷ್ ಟೂಲ್ ತೊಗೊಳ್ಳಿ. ಬ್ರಷ್ ಟೂಲ್ ನಾರ್ಮಲ್ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ವೈಟ್ ಮಾಡಿದ್ರೆ ನಮಗೆ ಕಾಣಿಸುತ್ತೆ, ಬ್ಲ್ಯಾಕ್ ಮಾಡಿದ್ರೆ ಎರೇಸ್ ಆಗುತ್ತೆ ಅನ್ನೋ ಥರ. ನಮ್ಗೆ ಎಲ್ಲೆಲ್ಲಿ ಬೇಡ ಅಲ್ಲಲ್ಲಿ ಎರೇಸ್ ಮಾಡಿಬಿಡಿ. ಈಗ ನಮ್ಗೆ ಇದೆಲ್ಲ ಬೇಡ. ಓಕೆ, ನನಗೆ ಲೆಟರ್ ಕಾಣಿಸ್ಬೇಕು ಫಸ್ಟು. ಇದೆಲ್ಲ ಲೆಟರ್ ಬರಲಿ, ಆರ್ ಥರ ಕಾಣಿಸ್ಬೇಕಲ್ಲ ನನಗದು. ಓಕೆ, ಇದು ಓಕೆ. ಈಗ ನೋಡಿ, ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣಿಸ್ತದೆ. ಬಟ್ ಇಲ್ಲಿ ಏನೋ ಒಂದು ಮಿಸ್ಸಿಂಗ್ ಆಗಿದೆ ಅಂದರೆ, ಆರ್ ಹಿಂಗೆ ಇದ್ದರೆ ಬಿಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಇಲ್ಲೊಂದು ಆರ್ ಥರ ಕಾಣಿಸ್ಬೇಕು, ಇದು ಆರ್ ಥರನೇ ಕಾಣಿಸ್ತಿದೆ ಆ್ಯಕ್ಚುಲಿ. ಇಲ್ಲೊಂದು ಈ ಥರ ಹೋಲ್ ಇತ್ತು ಆರ್ ಕಾಣಿಸೋಕ್ಕೆ, ಅದು ಬೇಕು ಅಂದರೆ ಮಾಡ್ಕೊಬೋದು ನೀಟಾಗಿ ಆರ್ ಥರ. ಇಲ್ಲ Ctrl+Z ಹೊಡಿದ್ರೆ ನೀಟಾಗಿ ಆರು ಬೇಡ, ಏನೂ ಬೇಡ, ನಮ್ಗೆ ಲೆಟರ್ ಹಾಗೆ ಇರಲಿ ಅಂದರೆ ಹಿಂಗೂ ಮಾಡ್ಕೊಬೋದು. ಈ ಥರನೂ ಇದೆ, ಆ ಥರನೂ ಇದೆ ಆಪ್ಷನ್ ಅಂತ ಇಟ್ಕೊಳ್ಳಿ. ಸೊ ಲೆಟರಲ್ಲಿ ಹೆಂಗೆ ಒಂದು ಪಿಕ್ಚರ್ನ 3D ಅಗೈನ್ 3D ಮಾಡೋವಂಥದ್ದು, ಅಥವಾ ಲೆಟರಲ್ಲಿ ಹೆಂಗೆ ಬರ್ಸೋವಂಥದ್ದು ಅಂದರೆ, ಲಾಸ್ಟ್ ಇಮೇಜಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ಲೆಟರ್ಗೆ ಗ್ಲೋ ಆ್ಯಡ್ ಮಾಡಿದ್ದೆ. ಈಗ ಆ್ಯಡ್ ಮಾಡ್ತೀನಿ ನೋಡಿ, ಔಟರ್ ಗ್ಲೋ ಅಂತ ಬರುತ್ತೆ. ಔಟರ್ ಗ್ಲೋ ಆ್ಯಡ್ ಮಾಡಿದ್ರೆ ನಮ್ಗೊಂಚೂರು ಗ್ಲೋ ಬರುತ್ತೆ. ರೀಸೆಟ್ ಮಾಡಿಬಿಡಿ ಫಸ್ಟು. ರೀಸೆಟ್ ಟು ಡಿಫಾಲ್ಟ್ ಅಂತ ಹೊಡೆದ್ಬಿಟ್ಟು ಸ್ಪ್ರೆಡ್ ಮತ್ತು ಸೈಜ್ನ ಜಾಸ್ತಿ ಮಾಡ್ಕೊಳ್ಳಿ ಒಂಚೂರು. ಆವಾಗ ನಿಮಗೆ ಸ್ವಲ್ಪ ಒಂದು ಗ್ಲೋ ಥರ ಬರುತ್ತೆ. ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದರೆ ಜಸ್ಟ್ ಅನ್ಟಿಕ್ ಮಾಡಿಬಿಟ್ಟು ಟಿಕ್ ಹೊಡೀರಿ. ಅದು ಇಷ್ಟ ಆದರೆ ಟಿಕ್ ಮಾಡಿಬಿಟ್ಟು ಓಕೆ ಹೊಡೀರಿ. ದಿಸ್ ಇಸ್ ಫೈನ್ ನಮ್ಮ ಪ್ರಕಾರ. ನಿಮ್ಗೆ ಬೇಕಂದರೆ ಇನ್ನೂ ಆಲ್ಟರ್ ಮಾಡ್ಕೊಬೋದು, ಇಲ್ಲ ಅಥವಾ ಅಡ್ಜಸ್ಟ್ ಮಾಡ್ಕೊಬೋದು. ಈಗ ನಾನು ಮಾಡಿರೋದೇನೆಂದರೆ, ಈಗ ಕೂದಲು 3D ಆಗಿ ಬರಲಿ ಮತ್ತು ಈತನ ಕೂದಲು 3D ಆಗಿ ಬರಲಿ ಅನ್ನೋಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ನಿಮ್ಗೆ ಅದು ಬೇಕಾಗಿಲ್ಲ ಅಂದರೆ ನೀವು ಅದನ್ನು ಕ್ಲೋಸ್ ಮಾಡಿಬಿಡ್ಬೋದು. ಲೈಕ್ ಇಲ್ಲಿ ಒಂದು ಲೇಯರ್ ಇದೆ ನೋಡಿ, ಇಲ್ಲಿ ಕ್ಲೋಸ್ ಮಾಡಿದ್ರೆ ನಿಮಗೆ ಸಿಂಪಲಾಗಿ ಅಷ್ಟೇ ಒಂದು ಲೇಯರ್ ಬರುತ್ತೆ. ಇದು ತುಂಬ ಈಸಿ, ಲೈಕ್ 1 ಮಿನಿಟಲ್ಲಿ ಮಾಡ್ಬೋದು. ಇನ್ನೂ ಕಮ್ಮಿಲೇ ಮಾಡ್ಬೋದು ನೀವು ಫಾಸ್ಟಾಗಿ ಮಾಡಿದ್ರೆ. ಅದು ಟೆಂಪ್ಲೇಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಲೆಟರ್ನೆಲ್ಲ ಯೂಶ್ವಲಿ ನೀವು ಸೇವ್ ಮಾಡಿಕೊಂಡು ಲೆಟರ್ ಯಾವ್ದು ಬೇಕು ಇದೇ ಥರ ಇರುತ್ತೆ ಅಂತ. ಆ್ಯಕ್ಚುಲಿ ಇದೆಲ್ಲ ಒಂಥರ ಏನಂತಾರೆ, ಡೈನಾಮಿಕ್. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡ್ಕೊಬೋದು. ಲೈಕ್ ಐ ಸೈಡ್ ವೈ ಬೇಕು ಅಂದರೆ ವೈ ಮಾಡ್ಬೋದು. ಅಂದರೆ ಹಿಂಗೆ ಡೈನಾಮಿಕ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದೇ ಥರದ್ದು ಅಂತ ಏನಿಲ್ಲ. ನಾರ್ಮಲಾಗಿ ನೀವು ಇದೊಂದೇ ಪಿಕ್ಚರೇ ಬರುತ್ತೆ, ಬೇರೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಹಾಗೇನಿಲ್ಲ. ಈಗ ನಾನು ಬೇರೆ ಪಿಕ್ಚರು ತೆಗೆದು ತೋರಿಸ್ತೀನಿ. ಇಲ್ಲೊಂದು ಪಿಕ್ಚರ್ ಇದೆ, ಲೈಕ್ ಇಂಪೋರ್ಟ್ ಮಾಡ್ಕೊಂಡಿರುವಂಥದ್ದು. ಇದನ್ನು ಬೇಕಾದ್ರೆ ನಿಮಗೆ ತೋರಿಸ್ತೀನಿ ನೋಡಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಷ್ಟೇ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ನೀಟಾಗಿ ಆಗೋಯ್ತು. ಇಲ್ಲೂ ನಿಮಗೆ ಇದು ಚೆನ್ನಾಗಿ ಕಾಣಿಸ್ತದೆ ಆ್ಯಕ್ಚುಲಿ. ನೀವು ಇಲ್ಲೂ ರೊಟೇಟ್ ಕೂಡ ಮಾಡ್ಕೊಬೋದು. ನಾರ್ಮಲಾಗಿ ಏನು ಬೇಕಾದರೂ ಮಾಡ್ಬೋದು, ಯಾವ ಥರ ಬೇಕಾದರೂ. ಲೈಕ್ ರೊಟೇಟ್ ಆದರೂ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಾದರೆ ರೊಟೇಟ್ ಮಾಡಿ ಹಾಕ್ಬೋದು. ಅದಕ್ಕೆ ರೊಟೇಟ್ಗಿಂತ ಇದು ಹಾಗೇನೆ ಚೆನ್ನಾಗಿ ಕಾಣಿಸುತ್ತೆ. ಏನಕ್ಕೆ ಇದು ತೋರಿಸ್ತಾ ಇದ್ದೀನಿ ಅಂದರೆ, ಡೈನಾಮಿಕ್ ಆಗಿದೆ. ಅಥವಾ ನೀವು ಒಂದಕ್ಕೆ ಫಿಕ್ಸ್ ಆಗಬೇಕು ಲೇಯರ್ನ ಅನ್ನೋದೇನಿಲ್ಲ. ಯಾವ ಲೇಯರ್ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಬೋದು. ಲೈಕ್ ಹಿಂಗೆ ಬೇಕಾದರೂ ಮಾಡ್ಕೊಬೋದು. ಜಿ ಇಂದ ಬರೋದಿದ್ರೆ ಜಿ ಬರುತ್ತೆ, ಲೈಕ್ ಕೆ ಇಂದ ಬರೋದಾದರೆ ಕೆ ಬರುತ್ತೆ. ಕೆಯಲ್ಲಿ ಸ್ವಲ್ಪ ತಲೆಗಳೇ ಕಾಣಿಸಲ್ಲ. ಎಲ್ಲಂತೂ ನೋ, ಎಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಎಕ್ಸ್ ಯಾರೋ ಇಕ್ಕಲ್ಲ, ಎಕ್ಸ್ ಹೆಸರಿಂದ ಬಿ ಇಸ್ ಗುಡ್, ಬಿ ಚೆನ್ನಾಗಿ ಕಾಣಿಸುತ್ತೆ. ಎಮ್, ಬಿ, ಬೇರೆ ಬೇರೆ ಲೆಟರ್ಗಳ್ನ ಹಾಕಿ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಎಷ್ಟು ಲೆಟರ್ ಬೇಕೋ ಅಷ್ಟು. ನಾನಿಲ್ಲಿ ಗ್ಲೋ ಮತ್ತು ಗ್ಲೋ ಆಫ್ ಮಾಡಿದ್ದೀನಿ. ನಿಮಗೆ ಬೇರೆ ಬೇರೆ ಲೆಟ್ರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಇನ್ನೂ ಹತ್ರ ಬರೋ ಥರ ಮಾಡಬೇಕು ಅಂದರೆ ಕ್ಯಾರೆಕ್ಟರ್ಗೆ ಹೋಗ್ಬೇಕಾಗುತ್ತೆ. ವಿಂಡೋಸಲ್ಲಿ ಕ್ಯಾರೆಕ್ಟರ್ ಇರುತ್ತೆ. ಇದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್. ನಿಮ್ಗೆ ಈಸಿಯಾಗಿ ತೋರಿಸಿದ್ದೆ ಅಷ್ಟೇ ನಾನು. ಇದನ್ನು ಬೇಕಾದರೆ ನೀವು ಸ್ವಲ್ಪ ಈ ಥರ ಮಾಡ್ಕೋಬೋದು. ಓಕೆ, ಇನ್ನೂ ಒಂದು ಸ್ವಲ್ಪ ಹತ್ರ ಬರೋ ಥರ ಈ ಥರ ಮಾಡಿಕೊಂಡ್ರೆ ನಿಮಗೆ ಒಂದು ಲೆಟರ್ಗಳೆಲ್ಲ ಜೊತೆ ಜೊತೆ ಇರೋ ಥರ ಕಾಣಿಸುತ್ತೆ.
ಇಟ್ ಡಿಪೆಂಡ್ಸ್ ಎಷ್ಟು ಹಣ ಹಾಕೊಬೋದು, ನೀವು ಏನು ಇದೇ ಥರ ಬೇಕು ಅಂತ ಇಲ್ಲ. ಸ್ವಲ್ಪ ಸೈಜ್ ಕಮ್ಮಿ ಮಾಡ್ಕೊಳ್ಳಿ, ನಿಮ್ಮ ಫೋಟೋ ಸೈಜ್ ತಕ್ಕಂಗೆ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ. ಸಿ, ನೀವು ಎಷ್ಟೇ ಫೋಟೋಗೆ ಬೇಕಾದರೂ ಆ ಥರ ಮಾಡ್ಕೊಬೋದು. ಲೈಕ್ ಈಗ ಇದನ್ನು ಹಾಕಿದ್ರೆ ಇದು ಬರುತ್ತೆ. ಇದು ಫೋಟೋ ಸೈಜ್ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಹಾಗೆ ನಿಮ್ಗೆ ಕಾಣಿಸ್ತಿದೆ. ಬೇಕಾದ್ರೆ ನಾನು ಡೂಪ್ಲಿಕೇಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಮತ್ತೆ ಒಂದು ಡೂಪ್ಲಿಕೇಟ್ ಮಾಡಿಬಿಟ್ಟಿದ್ದೀನಿ. ಸಿ, ಒಂದೇ ಲೆಟರ್ ಅಥವಾ ಒಂದು ನೇಮ್ ಫುಲ್ ಬರಬೇಕು ಅಂದಾಗ 2 ಡಿಫ್ರೆಂಟ್ ಫೋಟೋಸ್ನ ಆ್ಯಡ್ ಮಾಡಿ ಮಾಡೋ ಥರ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ ಅಷ್ಟೇ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಇಷ್ಟೇ ಫೋಟೋ ಇದಕ್ಕೆ ಇಡಬೇಕು, ಒಂದು ಸತಿ ಮಾಡಿದ್ಮೇಲೆ ತಿರ್ಗಿ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ. ನೀವು ಹೆಂಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಬೋದು. ನಿಮ್ಗೆ ಎಷ್ಟು ಥರ ಡಿಸೈನ್ಸ್ಗಳು ಬೇಕೋ ಅಷ್ಟು ಥರನೂ ಎಂಜಾಯ್ ಮಾಡ್ಕೊಬೋದು. ಜಸ್ಟ್ ಡ್ರ್ಯಾಗ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಲೆಟರ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾವ್ಯಾವ ಲೇಯರ್ಗಳನ್ನ ಇಟ್ಟಿದ್ದೀರಾ ಆ ಲೇಯರ್ಗಳನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಡ್ರಾಪ್ ಮತ್ತು Ctrl+T ಹೊಡೆದ್ರೆ ನಿಮ್ಗೆ ಅಷ್ಟು ಲೇಯರ್ಗಳನ್ನ ಇನ್ಕ್ರೀಸ್ ಮಾಡುವಂಥ ಒಂದು ಚಾನ್ಸ್ ಇನ್ಕ್ರೀಸ್ ಮಾಡ್ಬೋದು. ಓಕೆ, ಸೆಂಟರ್ ಬರುತ್ತೆ. ಗುಡ್, ಚೆನ್ನಾಗಿದೆ ಅನ್ಕೊಂಡ್ರೆ ಇವತ್ತು ಆ್ಯಕ್ಚುಲಿ ಹೇಳಕ್ಕೆ ಬಂದಿರುವಂಥ ವಿಷಯಕ್ಕಿಂತ ಜಾಸ್ತಿ ಆಗಿಬಿಡ್ತು, ವಿಡಿಯೋ ಲೆಂತ್ ಆಗುತ್ತೆ. ಓಕೆ, ಲೆಟರಲ್ಲಿ ಹೇಗೆ ನಿಮ್ಮ ನೇಮ್ಗಳು ಬರಬೇಕು ಅನ್ನೋ ಥರ ಅಷ್ಟೇ. ಯಾವ ಒಂದು ಟೆಕ್ಸ್ಟ್ ಹಾಕೊಂಡ್ರೆ ಆ ಡಿಸೈನ್ ಟೆಕ್ಸ್ಟ್ಗಳು ಬರುತ್ತೆ. ಈಗ ಸದ್ಯಕ್ಕೆ ನಾನು ಯೂನಿಸ್ಯಾನ್ ಅಂತ UNISANS ಸ್ಯಾನ್ಸ್ ಅಂತ ಒಂದು ಬರುತ್ತೆ. ಅದೊಂದು ಲೆಟರ್ ತುಂಬ ಚೆನ್ನಾಗಿದೆ, ಬೋಲ್ಡಾಗಿ ಕಾಣಿಸುತ್ತೆ ಆ ಲೆಟರ್ಗಳು. ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ನಿಮಗೆ ಡಿಸೈನ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಐ ಥಿಂಕ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಯಾರಿಗಾದರೂ ಇಷ್ಟ ಇರೋರ ಜೊತೆ. ಲೈಕ್ ಅವ್ರಿಗೂ ಈ ಥರ ಕ್ರಿಯೇಟ್ ಮಾಡ್ಬೋದು ಅಂದರೆ ನಿಮ್ಮ ಕ್ರಿಯೇಟಿವಿಟಿ. ನಾನು ಒಂದು ಬೇಸಿಕ್ಕಾಗಿ ಏನಾದರೂ ಹೇಳ್ಕೊಡ್ಬೋದು, ಅದಕ್ಕೆ ನೀವು ನಿಮ್ಮ ಒಂದು ಕ್ರಿಯೇಟಿವಿಟಿ ಆ್ಯಡ್ ಮಾಡ್ಕೊಂಡು ನಿಮ್ಮ ಫೋಟೋಸ್ಗಳನ್ನ ಆ್ಯಡ್ ಮಾಡಿಕೊಂಡು ನೀವು ಹೆಂಗೆ ಬೇಕೋ ಮಾಡೋ ಥರ. ಸೊ ಅಷ್ಟೇ, ಇದೇ ಥರ ನಮಗೆ ಸಪೋರ್ಟ್ ಮಾಡ್ತೀರಿ. I definitely do more videos in coming days regarding almost everything like video editing, photo editing, audio editing, recording, live, ಎಲ್ಲ ಥರ ಒಂಥರ ನಾನು ಕಲ್ತಿರುವಂಥದ್ದು ನನ್ನ ಲೈಫಲ್ಲಿ ಹಾಗೆ ಹೇಳ್ತಾ ಇರ್ತೇನೆ. ಜಸ್ಟ್ ನಾನು ಸುಮಾರು ವರ್ಷ ಕಲ್ತಿದ್ದೆ, ಈ ಥರ ಕಲ್ತ್ಬೇಕು, ಆ ಥರದ್ದು ಏನಾದರೂ ಮಾಡಬೇಕು, ಹೊಸ್ದಾಗಿ ಏನಾದರೂ ಕಲ್ತ್ಕೋಬೇಕು ಅಂತ. ಹಾಗೆ ಕಲ್ತ್ಕೊತಾ ಒಂದು ಲೆವೆಲ್, ಐ ಡೋಂಟ್ ಸೇ ಇಟ್ಸ್ ಅ ಎಂಡ್, ಐ ವಿಲ್ ಸೇ ಲೈಕ್ ಒಂದು ಸ್ಟೆಪ್ 2 ಸ್ಟೆಪ್ ಹತ್ತಿದ್ದೀನಿ ಅಂತ. ಅದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ, ಲೈಕ್ ಕನ್ನಡದಲ್ಲಿ ಬೇರೆಯವ್ರಿಗೆ ಸಿಗಲಿ ಇದೇ ಥರ ಕಂಟೆಂಟ್ಗಳು ಅಂತ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಐ ಥಿಂಕ್ ಬೈ ಫಾರ್ ನಾವ್.